Hello student, welcome to my YouTube channel Mission Commerce Corner. Today we are going to learn balance sheet. Balance sheet ಅಂದ್ರೆ ತಾಳೆಪಟ್ಟೆ. Balance sheet ಅಂದ್ರೆ a statement showing financial position of a business and a particular date. ಒಂದು ನಿರ್ದಿಷ್ಟ ದಿನಾಂಕದಂದು ವ್ಯವಹಾರದ ಆರ್ಥಿಕ ಸ್ಥಿತಿಯನ್ನು ತೋರಿಸುವ ವರದಿಗೆ ಅಥವಾ ಹೇಳಿಕೆಯನ್ನು balance sheet ಎಂದು ಕರೆಯುತ್ತೇವೆ. ಇದರಲ್ಲಿ ಮೂರು ವಿಭಾಗಗಳು. ಅವುಗಳೆಂದರೆ assets, liabilities ಮತ್ತು capital. ಈಗ ಅದರ ಬಗ್ಗೆ ತಿಳಿಯೋಣ. assets ಅಂದ್ರೆ ಆಸ್ತಿ. ಬಿಸಿನೆಸ್ ಬಳಿ ಅಥವಾ ಬಿಸಿನೆಸ್ ಮಾಡುವ ಬಳಿ ಇರುವಂತಹ ಆಸ್ತಿಯನ್ನು ನಾವು assets ಎಂದು ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಕ್ಯಾಶ್, ಬ್ಯಾಂಕ್, ಸ್ಟಾಕ್, ಬಿಲ್ಡಿಂಗ್, ಲೆಟರ್ಸ್, ಫರ್ನಿಚರ್ ಎಕ್ಸೆಟ್ರಾ. ನೆಕ್ಸ್ಟ್ liabilities ಅಂದ್ರೆ ಜವಾಬ್ದಾರಿ ಹೊಣೆಗಾರಿಕೆ. ಹೊರಗಿನ ವ್ಯವಹಾರಕ್ಕೆ ಕೊಡಬೇಕಾದ ಸಾಲ. ಫಾರ್ ಎಕ್ಸಾಂಪಲ್ ಲೆಟರ್ಸ್, ಬ್ಯಾಂಕ್ ಲೋನ್ ಅಂಡ್ ಬಿಲ್ಸ್ ಪೇಯಬಲ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಕ್ಯಾಪಿಟಲ್ ಅಂದ್ರೆ ಬಂಡವಾಳ. ಓನರ್ಸ್ ಹಾಕಿದ ದುಡ್ಡು ಅಥವಾ ಓನರ್ಸ್ ಇನ್ವೆಸ್ಟ್ಮೆಂಟ್. ಸೊ ಇಂಪಾರ್ಟೆಂಟ್ ಪಾಯಿಂಟ್ ಏನಂದ್ರೆ ಬ್ಯಾಲೆನ್ಸ್ ಶೀಟ್ ಯಾವಾಗಲೂ ಟ್ಯಾಲಿ ಆಗಬೇಕು. ಈಗ ಗೋಡನ್ ಫಾರ್ಮುಲಾ ಬಗ್ಗೆ ತಿಳಿಯೋಣ. ಗೋಡನ್ ಫಾರ್ಮುಲಾ ಫಸ್ಟ್ ಒನ್ assets is equal to liability plus capital, liability is equal to assets minus capital, capital is equal to assets minus liability. So summary of this concept balance sheet ಅಂದ್ರೆ ಬಿಸಿನೆಸ್ ನ ಎಕ್ಸೆಲ್ ರಿಪೋರ್ಟ್ ಇದ್ದ ಹಾಗೆ. ಇದರಲ್ಲಿ ಮೂರು ಪಾರ್ಟ್ಸ್ ಇವೆ: assets, liabilities, capital. ಫಾರ್ಮುಲಾ assets is equal to liability plus capital. ಈಗ ಎಕ್ಸಾಂಪಲ್ ನೋಡೋಣ. cash is equal to 10,000, capital is equal to 6,000, creditors is equal to 4,000. ಈಗ ನಾವು ಫಾರ್ಮುಲಾ ಪ್ರಕಾರ ನೋಡೋಣ. assets is equal to liability plus capital. assets ಅಂದ್ರೆ cash, liabilities ಅಂದ್ರೆ creditors, capital is equal to capital. assets ಅಂದ್ರೆ 10,000, liabilities ಅಂದ್ರೆ 4,000, capital is equal to 6,000. Total assets 10,000, total liabilities 10,000. Thank you for watching. For your support, like, share, subscribe.